ಚಿಯರ್ಸ್. ಸಾರಿ ಬ್ರೋ, ಡೋಂಟ್ ಮೈಂಡ್. ಅಯ್ಯೋ ಪರವಾಗಿಲ್ಲ ಬಿಡಿ, ನೀವು ಬೇಜಾರು ಮಾಡ್ಕೋಬೇಡಿ. ಪಾರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಬನ್ನಿ, ನಾವೆಲ್ಲ ಪಾರ್ಟಿ ಮಾಡ್ತಿದ್ದೀವಿ, ಜಾಯ್ನ್ ಆಗಿ. ಅಯ್ಯೋ ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ ಸರ್. ನಿಮಗೇನು ಬೇಕೋ ಅದನ್ನ ತಂದ್ಕೊಡೋದು ಅಟೇ ನನ್ನ ಕೆಲಸ. ನಿಮ್ಗೇನಾದ್ರು ಬೇಕಿದ್ರೆ ಹೇಳಿ, ತಂದ್ಕೊಡ್ತೀನಿ. ಏನು ಬ್ರೋ ನೀನು? ಸಿದ್ದು ಬಾಯ್ಲಿ. ಸಿದ್ದು, ನಾವೆಲ್ಲ ಪಾರ್ಟಿ ಮಾಡ್ತಿದ್ದೀವಿ, ಬನ್ನಿ ಜಾಯ್ನ್ ಆಗಿ ಅಂದರೆ ಬೇಡ ಅಂತ ಹೇಳ್ತಿದ್ದಾರೆ. ಏನಾದ್ರು ಫೋರ್ಸ್ ಮಾಡಿದ್ರೆ ಪಾರು ಬೈತಾಳೆ. ನೀನಾದ್ರು ಒಂದು ಮಾತು ಹೇಳೋ. ಶಿವು, ಎಲ್ಲ ಪಾರ್ಟಿ ಎಂಜಾಯ್ ಮಾಡ್ತಿದ್ದಾರೆ, ಒಂದು ಪೆಗ್ ತಗೊಳ್ಳಿ. ಟೇಕ್ ಇಟ್ ಶಿವು. ತಿಟ್ಟವಾಗ್ಲೂ ನನಗಿದೆಲ್ಲ ಅಭ್ಯಾಸ ಇಲ್ಲ ಸರ್. ಪಾರುನ ಊರು ತಲುಪಿಸ್ಬೇಕು, ನಾನೇ ಗಾಡಿನೂ ಓಡಿಸ್ಕೊಂಡು ಹೋಗ್ಬೇಕು. ಮಾವ ಕಾಯ್ತಾ ಇರ್ತಾರೆ, ದಯವಿಟ್ಟು ಒತ್ತಾಯ ಮಾಡಬೇಡಿ. ಸರಿ ನೋಡಪ್ಪ, ನಾನಂತೂ ಹೇಳಿದ್ದಾಯ್ತು. ಈಗ ನೀನುಂಟು, ಅವರು ತಗೋ, ಎಂಜಾಯ್. ಬೇಜಾರು ಮಾಡ್ಕೋಬೇಡಿ, ನಾ ಬರ್ತೀನಿ. ನಿಮ್ಗೇನಾದ್ರೂ ಬೇಕಿದ್ರೆ ಹೇಳಿ, ನಾ ತಂದು ಕೊಡ್ತೀನಿ. ಏನೋ ಮಚ್ಚ ಹಂಗೆ ಹೋದ? ಅವ್ನಿಗೆ ಹೆಂಗೆ ಕುಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಂಗೋ ಮಚ್ಚ? ಜಸ್ಟ್ ವೇಟ್ ಆ್ಯಂಡ್ ವಾಚ್. ಲೀಲಮ್ಮ, ಲೀಲಮ್ಮ, ಮಾದಪ್ಪಣ್ಣ ಇದ್ದಾರ ಮನೆಯಲ್ಲಿ? ಇದೇನ್ರಪ್ಪ ಇಷ್ಟೊತ್ನಲ್ಲಿ ಸೀದಾ ಇತ್ಲಿಗೆ ಬಂದ್ಬಿಟ್ಟಿದ್ದೀರಾ? ಅವರು ಹೊರಗಡೆಗೆ ಹೋಗೋರೆ, ಯಾಕೆ ಹೇಳ್ರಿ? ಒಳ್ಳೇದಾಯ್ತು. ಅದು ಪ್ಲೇಯರ್ ಬೇಕಿತ್ತು. ಬಾನು, ಏನಮ್ಮ? ಅದೇನ್ ಕೇಳಪ್ಪ. ರಮ್ಯಾ ಅಕ್ಕ, ಏನ್ ಇಷ್ಟೊತ್ನಲ್ಲಿ? ಅದು ಪ್ಲೇಯರ್ ಬೇಕಿತ್ತು ಕಣೆ. ಅಯ್ಯೋ ಅಷ್ಟೇ ತಾನೇ, ಇರಕ್ಕ ತಂದ್ಕೊಡ್ತೀನಿ. ಅಣ್ಣ, ನೆನೆ ಸೈಕಲ್ ರಿಪೇರಿ ಮಾಡಕ್ಕೆ ಕಟಿಂಗ್ ಪ್ಲೇಯರ್ ತಗೊಂಡಿದ್ದಲ್ಲ, ಎಲ್ಲಿಟ್ಟೆ? ಸ್ವಲ್ಪ ತಗೊಂಬ. ಏಯ್, ಯಾವ ಪ್ಲೇಯರ್ ಹೋಗ್ಯಾರೋ ನನಗೆ ಗೊತ್ತಿಲ್ಲ. ಬಾನು, ಅದು ಕಟಿಂಗ್ ಪ್ಲೇಯರ್ ಅಲ್ಲ ಕಣೆ, DVD ಪ್ಲೇಯರ್ ಬೇಕಾಗಿತ್ತು. ಹೌದಾ? ಅದು ಅಕ್ಕಂಗೆ ಕಾಲೇಜ್ ಕಡೆಯಿಂದ DVD ಕೊಟ್ಟಿದ್ರು ಓದಕ್ಕೆ, ಅದಕ್ಕೆ. ಓ ಆಹಾ, ಅಲ್ಲ ಕಣಮ್ಮಿ, ಒಂದೇ ಕ್ಲಾಸ್ನ 5 ಸಲ ಓದ್ತಾ ಬಾಕಿರೋಳಿಗೆ DVD ಪ್ಲೇಯರಲ್ಲಿ ಪಾಠ ಕೇಳೋ ಅರ್ಥ ಆಗ್ಬಿಡುತ್ತಾ? ಅಣ್ಣ, ಕರೋನಾ ಟೈಮಲ್ಲಿ ಮೊಬೈಲಲ್ಲೇ ಸ್ಕೂಲ್ ನಡೆಸ್ತಿದ್ರಲ್ಲ, ಇದು ಹಂಗೆ ಆನ್ಲೈನು. ಕರೆಕ್ಟಾಗಿ ಹೇಳ್ದೆ. ಇದು ಯಾವಲೇನೋ ನಾಕಣೆ. ಓದಕ್ ಬೇಕಾದ ಏನಾರ ಕೇಳಪ್ಪ, ಕೊಡೋಣ. ಸೀನಾ, ಅದೇನ್ ಬೇಕು ತಂದ್ಕೊಡ್ಲಾ? ಹ್ಞೂ ಕಣವ, ತಂದು ಕೊಡ್ತೀನಿ. ಏಯ್, ನೀನು ಮಾಡ್ತಿರೋ ಡವ್ ಅಂತ ನನಗೆ ಗೊತ್ತು ಕಣೆ. ಏನೋ ನಮ್ಮ ಅವ್ವ ಹೇಳ್ತಾವಳಲ್ಲ ಅಂತ ತಂದು ಕೊಡ್ತೀನಿ. ತಗೊಂಬರಲಿ. ಏನ್ ನೀನು ಉಫ್ ಅಂದ್ರೆ ಊರೊಚ್ಚೆ ಬಿದ್ದೋಗಂಗಿದ್ಯಾ? ನನ್ನ ಹತ್ರ ಆಡ್ತೀಯ ಆಟನ? ಹೋಗಲಿ. ನೀನು ಬಿದ್ರೆ ಎತ್ತಕ್ಕೆ ಟ್ರೈನೇ ಕರೆಸ್ಬೇಕು, ನೀನು ಈ ಜಿಂಬಾಡಿ ಬಗ್ಗೆ ಮಾತಾಡ್ತಿದ್ಯಾ? ಯಾಳು ಏನು ಅದೇನ್ಲ ಸೀನಾ, ಏನೋ ಕೇಳ್ತಾವಳು ತಂದ್ಕೊಡೋದು ಬಿಟ್ಟು. ಹೂ ಕಣವ, ತಂದ್ಕೊಟ್ಟೆ. ಹಲೋ, ಅವ ಕೊಟ್ಟೆ ಕಣವ. ಹೋಗ್ ಬರವ, ಚೆನ್ನಾಗಿ ಓದ್ಕ. ಬರ್ತೀವಿ. ಬಾಯ್ ಬಾನು. ಬಾಯ್ ರಮ್ಯಾ. ಬಾಯ್ ಅಕ್ಕ. ಏಯ್ ತೊಲಗೆ. ಅಲ್ಲ, ಇವಳು DVD ಪ್ಲೇಯರ್ ತೊಗೊಂಡೋಯ್ತಿರ, ನನಗೆ ಯಾಕೆ ಓದಕ್ಕೆ ಅಂತ ಅನ್ನಿಸ್ತಾ ಇಲ್ಲ. ಅಣ್ಣ, ನೀನ್ ಸುಮ್ಮನೆ ಒಳಗೋಗೋಣ. ನಿನ್ನ ಒಳಗಡೆ ತಗೊಂಡಾಗಪ್ಪ. ಸರಿ ಅಮ್ಮ, ಆಯ್ತು. ಅಭಯ, ಅವಳಿನ್ನೂ ಮನೆಗೆ ಬಂದಿಲ್ಲ. ಇದು ಹೀಗೆ ಮುಂದುವರೆದ್ರೆ ಬೀಗರ ಮನೆ ಮುಂದೆ ತಗ್ಗಿಸ್ಬೇಕಾದ್ದು ನಮ್ಮ ತಲೆ ಅಲ್ಲ, ನಮ್ಮ ಮಾನ ಮರ್ಯಾದೆ. ಡಾಕ್ಟ್ರು ಅವಳು ಓದಿದ್ರು ಚಿಕಿತ್ಸೆ ನಾವು ಕೊಡಬೇಕು ಅನ್ನಿಸ್ತಿದೆ. ಅಪ್ಪಯ್ಯ, ನಾನು ನೋಡ್ತೀರು, ನೀನು ಕೋಪ ಮಾಡ್ಕೋಬೇಡ.
ನಿಮಿಷ ಬಂದೆ. ಪಾರು, ನೀನಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ಲೈಫ್ ಟೈಮ್ ಜೊತೆಗಿದ್ರೆ ಹೇಗಿರ್ಬೋದಲ್ಲ. ಅಣ್ಣ ಕೈ ತೊಳಿ ಜಾಗ ಎಲ್ಲ ಐತಣ್ಣ. ವಾಟ್? ಕೈ ತೊ ಗೋ ದೇರ್. ಹಾಂ ಈ ಪಟ್ನಾಕ್ ಬಂದು ಬಡ್ಡೆ ತಾವ್ ಕನ್ನಡ ಕಲಿಯಕ್ಕೆ ಏನು ರೋಗ ಅಂತೀನಿ, ಇಂಗ್ಲೀಷ್ನಾಗ ಉದುರಿಸ್ಬಿಟ್ಟ ಇವನು. ಶಿವ ಮಾವ, ಅಯ್ಯೋ ಮಾವ, ಮಾವಿ ಸುಮ್ಕಿರು ಪಾರು. ಏನ್ ಮಾಡ್ತಿದ್ದೆ ಮಾವ? ಕೈ ಬಿಡು. ಅಲ್ಲಿ ಸಿದ್ಧಾರ್ಥ ಇದಾರೆ, ಏನ್ ಅನ್ಕೊಳ್ಳಲ್ಲ. ನಿಗ್ ದಮ್ಮ ಅಂತೀನಿ, ಸುಮ್ಕಿರು ಪಾರು. ಅಲ್ಲಿ ನೋಡು ಪರ್ಶು. ಅಲ್ಲ ಮಾವ, ಏನ್ ಮಾಡ್ತಿದ್ದಾನೆ ಇಲ್ಲಿ? ನಮಗೂ ಗೊತ್ತಿಲ್ಲ ಪಾರು. ಮಚ್ಚ ಫೋಟೋ ತೆಗಿ. ಬಾ ಮಚ್ಚ, ಬಾಸ್ಕೊಳ್ಳೋಣ ಬಾ. ಏನಾಯ್ತು? ಸಿದ್ಧಾರ್ಥ್ ಅಣ್ಣ ಬಂದಿದ್ದಾನೆ. ಥ್ಯಾಂಕ್ ಗಾಡ್ ಅವ್ನು ನಮ್ಮನ್ನು ನೋಡ್ಲಿಲ್ಲ. ಪಾರು ಹಾ? ಈಗಲೇ ಮನೆಗೆ ಓಡ್ಬೇಕು, ಕೊಡೋಣ. ಅಲ್ಲ ಮಾವ, ಪಾರ್ಟಿ ನೀನು ಶುರು ಆಗಿಲ್ಲ, ಈಗಲೇ ಹೋಗ್ಬೇಕು ಅಂದ್ರೆ ಹೆಂಗೆ ಹೇಳು? ಅಣ್ಣ ಹೋದ್ನಲ್ಲ, ಬಿಡು ಮಾವ, ಟೆನ್ಷನ್ ಯಾಕೆ? ಪಾರು ಸರಿ ಆಯ್ತು, ನೀವು ಇಲ್ಲಿರ್ಬೇಡಿ, ಆ ಕಡೆ ಹೋಗಿ. ಈಗ ಆ ಕಡೆ ಹೋಗಿ, ಹೋಗಿ 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 ಆ ಕಡೆ ಹೋಗಿ. ನಮ್ಮ ಎದುರುಗಡೆ ಇರೋರ್ ಬಟ್ಟೆಯಿಂದಾಗ್ಲಿ, ಬ್ಯೂಟಿಯಿಂದಾಗ್ಲಿ, ಸ್ಟೇಟಸ್ಯಿಂದಾಗ್ಲಿ ಅಳಿದೆ ಅವ್ರಿಗೆ ನಾವೆಷ್ಟು ಗೌರವ ಕೊಡ್ತೀವಿ ಅನ್ನೋದ್ರ ಮೇಲೆ ನಾವು ಎಜುಕೇಟೆಡಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇದೆಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದರೆ ಒಂದು ಗ್ಲಾಸ್ ಕೊಡಿದ್ರೆ ಹಳ್ಳಿ ಇದೆ ಫುಲ್ ಟೈಟ್ ಆಗಿಬಿಡ್ಬೇಕು. ಪಾರೋ, ನನ್ನೇ ಅವಮಾನ ಮಾಡಿದೆ ಅಲ್ಲ, ಕೊಡ್ತೀನಿ ಇವಾಗ ಡೋಸ. ಪಾರು, ಐ ಆಮ್ ಸಾರಿ. ಸಿದ್ಧಾರ್ಥ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಶಿವ ನಿಮ್ಮ ಮಾವ ಅಂತ. ನೀವು ಮಾಡೋ ಫಂಕ್ಷನ್ನ ಅವ್ರ ಮನೆ ಫಂಕ್ಷನ್ ಅಂದ್ಕೊಂಡು ಓಡಾಡ್ಕೊಂಡು ಮಾಡ್ತಿದ್ದಾರೆ. ತುಂಬ ಸುಸ್ತಾಗಿರ್ತಾರೆ. ತಗೊಳ್ಳಿ ಪಾರು, ಲೆಮನ್ ಜ್ಯೂಸ್ ನಿಮ್ಮ ಕೈಯಾರ ಅವ್ರು ಕೊಡಿ, ತಗೊಳ್ಳಿ. ಶೋ, ಥ್ಯಾಂಕ್ ಯು ಸೋ ಮಚ್. ಬಂದೆ. ಇನ್ನೇನಾರ ಬೇಕಾ ಅಣ್ಣ? ಇನ್ನೇನಾರ ಬೇಕೇನಣ್ಣ? ಮಾವ, ಪಾರು ನೀನು ಇದನ್ನೆಲ್ಲ ಯಾಕೆ ಮಾಡಬೇಕು? ಏನ್ ಪಾರು ಹಿಂಗೆ ಹೇಳ್ತೀಯಾ? ನಮ್ಮನೆ ಫಂಕ್ಷನ್ ಅಲ್ವಾ, ಈಟೊಂದು ಕೆಲಸ ಐತೆ, ನಾ ಸುಮ್ಕೆ ಕೂತ್ರೆ ಆಯ್ತದ? ಆಯ್ತಾಯ್ತು, ಈಗ ಬಾ ಕೂತ್ಕೊಂಡು. ಪಾರು ಕೂತ್ಕೊ ಮಾವ. ಬೇಡ ಪಾರು. ತಗೋ ಜ್ಯೂಸ್ ಕೊಡು. ಪಾರು ಒಂಥರ ಐತೆ ಇದು. ಏನಿದು ಪಾರು? ಇದು ಲೆಮನೇಡ್ ಜ್ಯೂಸ್ ಮಾವ. ಹಂಗಂದ್ರೆ ಅಂದರೆ ನಿಂಬೆ ಹಣ್ಣಿನ ಶರ್ಬತ್ತು. ಒಗ್ರಾಗೈತೆ. ನಿಂಬೆಹಣ್ಣ ಸಿಪ್ಪೆ ಸಮೇತ ಒಳಗೆ ಹಾಕ್ಬಿಟ್ಟವ್ರೆ, ಅದಕ್ಕೆ ಒಗ್ರೊಗ್ರು. ರೆಸ್ಟ್ ಮಾಡಿ. ಎಲ್ಲೋದ್ ನಮ್ ಇವಳು ಇನ್ನೂ ಬರ್ಲಿಲ್ಲ. ಈಟದ್ಗೆ ಒಂದ್ ಸಿನಿಮಾನೇ ನೋಡ್ ಮುಗಿಸ್ಬೋದಿತ್ತು. ಶಿಷ್ಯ, ಒನ್ಸ್ ಐ ಗಿವ್ ಟಾಕ್, ಐ ಡೋಂಟ್ ಕೇರ್ ಮೈ ಟಾಕ್. ಏನಮ್ಮ ಹೆಂಗಂದ್ರೆ
ಒಂದ್ಸತಿ ನನ್ನ ಮಾತು ಕೊಟ್ರೆ ನನ್ನ ಮಾತು ನಾನೇ ಕೇಳಕ್ಕಿಲ್ಲ ಅಂತವಳಕ್ಕ. DVD ಪ್ಲೇಯರ್ ತರ್ತೀನಿ ಅಂತ ಹೋಗಿದ್ದೆ, ತಂದಿದ್ದೀನಿ, ಅದು DVD ಸಮೇತ. ಇದ್ರಲ್ಲಿ ಬೇಜಾನ್ ಪಿಕ್ಚರ್ಗಳಿದೆ ಕಣ್ರೆ. ರಶ್ಮಿ, ಇದ್ರಲ್ಲಿ ಮಿಲಾನ ಸಿನಿಮಾ ಇದೆಯಾ? ಹ್ಞೂ ಅಕ್ಕ. ಹಾ, ಬೇಗ ಹಾಕು. ಇರಿ, ತಿನ್ನಕ್ಕೆ ಏನಾದ್ರು ತಕೊಂಬರ್ತೀನಿ. ಬನ್ರೆ ರಾಣಿ, ಬೇಗ ಬಾ. ಹಾ, ಬಂದೆ. ಅಯ್ಯೋ ಗುರುವೆ, ಎಲ್ರಿಗೂ ಆಗ್ಬೇಕಲ್ವಾ? ಆಗಟ್ರೆ ಶಿಷ್ಯ ಆಯ್ತಾ? ಹಾ, ಬಂದೆ. ಏನೇ ಹೇಳ್ರೆ, ಈ ಕಾಲದಲ್ಲೂ DVD ಪ್ಲೇಯರ್ ಅಲ್ಲಿ ಪಿಕ್ಚರ್ ನೋಡೋಂಗ್ ಆಗೋಯ್ತು ಕಣ್ರೆ. ಮೊದ್ಲು ಅಣ್ಣಂಗೆ ಹೇಳಿ ಒಂದ್ ಸಣ್ಣಕ್ಕಿರೋ TV ತರಿಸ್ಬೇಕು. ಗುರುವೆ, ಮೊದಲು ನೀನ್ ಸಣ್ಣ ಆಗು, ಆಮೇಲೆ TV ಸಣ್ಣ ಆಯ್ತದೆ. ಲೇ, ಇರೋ TV ಪಿಕ್ಚರ್ ನೋಡಕ್ಕೆ 3 ಜನ್ಮಕ್ಕಾಗಷ್ಟು ಎದುರ್ಕತ್ತಿದ್ದೀರಿ. ಇನ್ನು ಆ TV ಬೇರೆ ಕೇಡ. ಪಿಕ್ಚರ್ ನೋಡ್ರಮ್ಮಿ, ನಮ್ ಗುರು ಪಿಕ್ಚರ್ ಬರ್ತೈತೆ. ಇವನೇನ್ರ ಲೋಕಲ್ ಕುಡ್ಕ ಆಗ್ಬಿಟ್ಟವನೆ. ಏಯ್ ಶಿವು, ಮಾರಿಗುಡಿ ಶಿವು. ಮತ್ತೆ ನನ್ನ ಬಟ್ಟೆ ಮೇಲೆ ಚೆಲ್ತಾನೆ ಇದ್ದಾನೆ ಕಣ್ರೋ. ಹೊರಗಡೆ ಕಳ್ಸ್ರೋ ಇವನ್ನ. ಹುಡು ಮಚ್ಚ, ಅವನೇ ಹೋಗ್ತಾನೆ. ಬಟ್ಟೆ ಮೇಲೆ ಚೆಲ್ಲವನೆ ಕಣ್ರೋ. ಏನೂ ಆಗಿಲ್ಲ, ನಾನು ಆರಾಮಾಗಿ. ಏಯ್, ಹೋಗ ಆಚೆ ಕಡೆ. ಬಾರು ಇಂಥವ್ನು ಕರ್ಕ ಬಂದು ನಮಗೆ ಅವಮಾನ ಮಾಡ್ತಾಳೆ. ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ಮಾವ, ಹಾರು, ಏನ್ ಮಾವ ನೀನು? ನಾನು ನಿನ್ನ ನಂಬ್ಕೊಂಡ್ ಬಂದ್ರೆ ನೀನ್ ಈ ತರ ಬೇಜವಾಬ್ದಾರಿಯಿಂದ ಕುಡ್ದಿದ್ಯಾ? ನಾಕ್ ಬಿಡ್ತಿಲ್ಲ ಪರು. ಮಾತಾಡ್ಬೇಡ ನೀನು. ಮನೇಲಿ ನಿನ್ನ ನಂಬ್ಕೊಂಡು ಹೆಣ್ಮಕ್ಳಿದ್ದಾರೆ, ಅವ್ರ ಗತಿ ಏನಾಗ್ಬೇಡ. ಏನು ಬೇಕಾಗಿ ಬಾಯಿ ಮುಚ್ಕೊಂಡು ತೆಪ್ಪಗಿದ್ಬಿಡು. ಕವಿಗಳೇ, ಬಿಡಿ ಹಾಡು. ಪರಮಾತ್ಮ. ಬಂದವಳು? ಇಲ್ಲ ಕಣೋ ಪಶು, ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಾ ಇದೆ. ಮನೆತನಕ್ಕಿಂತ ತನ್ನತನೇ ಹೆಚ್ಚು ಅಂತ ನಡ್ಕೊಳ್ಳೋ ಹೆಣ್ಣು ಹೀಗೆ ಮಾಡೋದು. ಅದು ಹಂಗಲ್ಲ ರೀ. ನಾಲಿಗೆ ಉದ್ದಾದಷ್ಟು ಕತ್ತರಿಸೋ ಕತ್ತಿ ಕೂಡ ಹರಿತವಾಗುತ್ತೆ ಅಲ್ವಾ? ಅವ್ನು ಎಲ್ಲಿ ಕರ್ಕೊಂಡೋಗೋನೋ ನಾಯಿ. ಅವ್ರಿಬ್ರು ಜೊತೆಗಿರೋದ್ನ ಬೀಗ್ರು ಮರೆಯವ್ರು ಏನಾನ ನೋಡಿದ್ರೆ ನಮ್ಮ ಮನೆ ಮರ್ವಾದ ಏನಾಗಿಲ್ಲ. ಮನೆತನಕ್ಕೋಸ್ಕರ ರಕ್ತ ಸುರಿಸಿರೋ ವಂಶ ನಮ್ದು. ಏನಾರು ಈ ಮನೆ ಮರುವಾದೆ ಬೀದಿಗೆ ಬಂತೋ ಅಪ್ಪಯ್ಯ, ನಾನಂತೂ ಸುಮ್ಮನಿರಕ್ಕಿಲ್ಲ. ಪರಶು, ತಲೆ ಕೆಡಿಸ್ಕೋಬೇಡ. ಬೀದಿ ಸುತ್ತಕ್ಕೆ ಹೋಗಿರೋ ಮಗಳು ಮೊದಲು ಮನೆಗೆ ಬರಲಿ. ಹುಣ್ಣಿಮೆ ಬರೋವರೆಗೂ ಅಮಾವಾಸ್ಯೆ ನಿಲ್ಲೋದಿಲ್ಲ.
ಅಮಾವಾಸ್ಯೆ ಬರೋವರೆಗೂ ಹುಣ್ಣಿಮೆ ನಿಲ್ಲೋದಿಲ್ಲ. ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. Okay guys, let's wind up the party. And thank you so much for your valuable time. Take care. Paru, thank you so much for the surprise event, and it was just awesome. ಅದು ಅವ್ರದ್ದು ನಮ್ದು ಮ್ಯಾಟ್ರು. ಸೆಂಟ್ರಲ್ಲಿ ನೀವು ಬಂದ ಸರಿಯಕ್ಕಿಲ್ಲ. ಸಾರಿ ಶಿವು, ನಮ್ಮ ಫ್ರೆಂಡ್ಸ್ ನಿಮ್ಮ ಡ್ರಿಂಕಲ್ಲಿ ನಿಮಗೆ ಗೊತ್ತಿಲ್ದಂಗೆ ವೋಡ್ಕಾ ಮಿಕ್ಸ್ ಮಾಡಿಬಿಟ್ಟಿದ್ರು. ಪರವಾಗಿಲ್ಲ ಸರ್. ಸಾರಿ ಮಾವ, ನನಗೆ ಗೊತ್ತಿಲ್ಲ ನಿನ್ನ ಮೇಲೆ ರೇಗ್ಬಿಟ್ಟೆ. ಅದೇನೋ ಕೆಟ್ಗಳಿಗೆ ಅಂತಾರಲ್ಲ, ಹಂಗೆ ಬಿಟ್ಬಿಡು ಪರು. ಅದು ಸರಿ, ಇವರೆಲ್ಲ ಯಾರು? ನಿಮ್ನ ಯಾಕೆ ಅಟ್ಯಾಕ್ ಮಾಡಿದ್ರು? ಗೊತ್ತಿಲ್ಲ ಸರ್, ನಾನು ಕುಡ್ದು ಮತ್ನಲ್ಲಿ ಏನನ್ನೋ. ಈಗ ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಸಮಯ ಇಲ್ಲ, ನಾವು ಬೇಗ ಮನೆಗೆ ಹೋಗ್ಬೇಕು. ಹೊರಡೋಣ ಪರು. ಸರಿ ಶಿವು, ಪಾರು ಹುಷಾರು. ಇದೇ ಥರ ಎಲ್ಲ ಸಿಚುವೇಶನಲ್ಲೂ ನೀವು ನಮಗೆ ಸಹಾಯ ಮಾಡ್ತೀರಾ ಅನ್ಕೊಂಡಿದ್ದೀನಿ ಶಿವು. ಹುಷಾರ್ ಪಾರು. ಹೋಗೋಣ ಬಾ, ಹೊತ್ತಾಯ್ತು.